ಮಾಸ್ಟರ್ಸ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಆರ್ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಇತ್ತೀಚೆಗೆ ಜನವರಿ 11, 2026 ಕರ್ನಾಟಕ ಸರ್ಕಾರವು KEA ಡಿಪಾರ್ಟ್ಮೆಂಟ್ ವತಿಯಿಂದ ನಡೆಸಿರುವ FDA ಕ್ವಶನ್ ಪೇಪರ್ ಒಂದನ್ನು ಇವತ್ತು ಸಾಲ್ವ್ ಮಾಡಲು ಇಲ್ಲಿ ಈ ಒಂದು ಕ್ವಶನ್ ಪೇಪರನ್ನು ಅನಲೈಸ್ ಮಾಡುತ್ತಾ ಸಾಲ್ವ್ ಮಾಡುವ ಒಂದು ಪ್ರಯತ್ನ ಮಾಡೋಣ. ಗೆಳೆಯರೆ, ಇಲ್ಲಿ ನಾನು B1 ಸೀರೀಸನ್ನು ಸಾಲ್ವ್ ಮಾಡುವ ಒಂದು ಪ್ರಯತ್ನ ಮಾಡುತ್ತಿದ್ದೇನೆ. ಈ B1 ಸೀರೀಸ್ನಲ್ಲಿ ಮೊದಲ ಒಂದು ಕ್ವಶನನ್ನು ಸಂವಿಧಾನಕ್ಕೆ ರಿಲೇಟೆಡ್ ಆಗಿರುವ ಕ್ವಶನ್ ನೀಡಿರುವರು. ಇಲ್ಲಿ ಕ್ವಶನ್ ಏನಂತ ನೋಡೋಣ. ಇಲ್ಲಿ ನೀಡಿರುವ ಕ್ವಶನ್ ಅಂದರೆ, ಭಾರತದ ಸಂವಿಧಾನದಲ್ಲಿ ನ್ಯಾಯಮಂಡಳಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿ. ಹೇಳಿಕೆ 1, ಮೂಲ ಸಂವಿಧಾನವು ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ನೀಡುತ್ತದೆ. ಹೇಳಿಕೆ 2, ಭಾಗ 14A ನ್ಯಾಯಮಂಡಳಿಗಳ ಪ್ರಸ್ತಾಪವಿದೆ. ಇನ್ನು ಹೇಳಿಕೆ 3, 323A ಮತ್ತು 323B ವಿಧಿಗಳು ನ್ಯಾಯಮಂಡಳಿಗಳಿಗೆ ಸಂಬಂಧಿಸಿದೆ. ಇನ್ನು ಹೇಳಿಕೆ 4, ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಾಯ್ದೆಯನ್ನು ಸಂಸತ್ತು 1985 ಅಂಗೀಕರಿಸಿದೆ. ಈ 4 ಹೇಳಿಕೆಗಳನ್ನು ಇಲ್ಲಿ ಸರಿಯಾಗಿವೆಯಾ ಅಥವಾ ಇಲ್ಲವಾ ಎಂಬ ಒಂದು ಗುರುತನ್ನು ಗುರುತಿಸಲಿಕ್ಕೆ ಇಲ್ಲಿ ಈ ಹೇಳಿಕೆಯನ್ನು ನೀಡಿರುವರು. ಹಾಗಾದರೆ ಬನ್ನಿ, ನಾವು ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಇವೆ ಎಂಬುದನ್ನು ಅನಲೈಸ್ ಮಾಡೋಣ. ಇಲ್ಲಿ ನೀಡಿರುವ ಮೊದಲನೇ ಹೇಳಿಕೆ ಅಂದರೆ, ಇಲ್ಲಿ ಮೂಲ ಸಂವಿಧಾನವು ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ನೀಡಿತು. ಇದು ಸರಿನಾ ಅಥವಾ ತಪ್ಪಾ ಅಂತ ಅನಲೈಸ್ ಮಾಡೋಣ ಬನ್ನಿ. ಇಲ್ಲಿ ಮೂಲ ಸಂವಿಧಾನದಲ್ಲಿ ಅಂದರೆ ನಮ್ಮ ಸಂವಿಧಾನದ 1950 ಒಂದು ಮೂಲ ಸಂವಿಧಾನದಲ್ಲಿ ನ್ಯಾಯಮಂಡಳಿಗಳ ಬಗ್ಗೆ ಯಾವುದೇ ಒಂದು ಉಲ್ಲೇಖವಿಲ್ಲ. ಇಲ್ಲಿ ನಾವು ಈ ನ್ಯಾಯಮಂಡಳಿ ಎಂಬ ಉಲ್ಲೇಖವನ್ನು 1976 42ನೇ ತಿದ್ದುಪಡಿಯ ಮೂಲಕ ಈ ಒಂದು ಸಂವಿಧಾನದಲ್ಲಿ ಸೇರಿಸಲಾಗಿದ್ದು ನಾವು ಕಾಣಬಹುದು. ಹಾಗಾಗಿ ಇಲ್ಲಿ ನೀಡಿರುವ ಹೇಳಿಕೆ 1 ತಪ್ಪಾಗಿದೆ. ಇನ್ನು ಹೇಳಿಕೆ 2, ಇದು ಭಾಗ 14A ನ್ಯಾಯಮಂಡಳಿಗಳ ಪ್ರಸ್ತಾಪವಿದೆನಾ ಅಂತ ಕೇಳಿರುವರು. ಹೌದು, ಇಲ್ಲಿ ಮೂಲ ಸಂವಿಧಾನದಲ್ಲಿ ನ್ಯಾಯಮಂಡಳಿಗಳಿಗೆ ಅವಕಾಶ ಇಲ್ಲ. ಆದರೆ 1976 42ನೇ ತಿದ್ದುಪಡಿ ಮೂಲಕ ಭಾಗ 14A ನ್ಯಾಯಮಂಡಳಿಗಳು ಅಂದರೆ ಟ್ರಿಬ್ಯುನಲ್ಸ್ ಎಂಬ ಶೀರ್ಷಿಕೆಯಡಿ ನ್ಯಾಯಮಂಡಳಿಗಳ ಬಗ್ಗೆ ವಿವರಿಸುತ್ತದೆ. ಹಾಗಾಗಿ ಇಲ್ಲಿ ನೀಡಿರುವ ಭಾಗ 14A ನ್ಯಾಯಮಂಡಳಿಗಳ ಪ್ರಸ್ತಾಪವಿದೆ ಎಂಬ ಹೇಳಿಕೆಯು ಸರಿಯಾಗಿದೆ. ಇನ್ನು ಹೇಳಿಕೆ 3, ಇಲ್ಲಿ 323A ಮತ್ತು 323B ವಿಧಿಗಳು ನ್ಯಾಯಮಂಡಳಿಗೆ ಸಂಬಂಧಿಸಿವೆನಾ ಅಂತ ಕೇಳಿರುವರು. ಹೌದು, ಇಲ್ಲಿ ಸಂವಿಧಾನದ ಭಾಗ 14A ನ್ಯಾಯಮಂಡಳಿಗಳು ಅಂದರೆ ಟ್ರಿಬ್ಯುನಲ್ಸ್ ಎಂಬ ಶೀರ್ಷಿಕೆಯಡಿ ನ್ಯಾಯಮಂಡಳಿಗಳ ಬಗ್ಗೆ ವಿಧಿ 323A ಮತ್ತು 323B ವಿಧಿಗಳು ನ್ಯಾಯಮಂಡಳಿಗಳಿಗೆ ಸಂಬಂಧಿಸಿವೆ. ಇಲ್ಲಿ 323A ವಿಧಿಯು ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಬಗ್ಗೆ ವಿವರಿಸಿದರೆ, ಇನ್ನು 323B ವಿಧಿಯು ಇದು ಇತರೆ ವಿಶೇಷ ವಿಷಯಗಳಿಗೆ ಸಂಬಂಧಿಸಿದ ನ್ಯಾಯಮಂಡಳಿಗಳ ಬಗ್ಗೆ ತಿಳಿಸುತ್ತದೆ. ಇನ್ನು ಇಲ್ಲಿ ಇತರ ವಿಷಯಗಳು ಅಂದರೆ ತೆರಿಗೆ, ವಿದೇಶಿ ವಿನಿಮಯ, ಭೂ ಸುಧಾರಣೆ, ಈ ಒಂದು ವಿಷಯಗಳಿಗಾಗಿ ನ್ಯಾಯಮಂಡಳಿಗಳನ್ನು ಇಲ್ಲಿ ವಿಶೇಷ ವಿಷಯಗಳಿಗೆ ಸಂಬಂಧಿಸಿದಂತೆ ನ್ಯಾಯಮಂಡಳಿಗಳ ಬಗ್ಗೆ ತಿಳಿಸುತ್ತದೆ. ಇನ್ನು ಇಲ್ಲಿ 4ನೇ ಹೇಳಿಕೆಯನ್ನು ನೋಡುವುದಾದರೆ, ಇಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಾಯ್ದೆಯನ್ನು ಸಂಸತ್ತು 1985 ಅಂಗೀಕರಿಸಿತು. ಈ ಒಂದು ಹೇಳಿಕೆಯನ್ನು ನಾವು ಅನಲೈಸ್ ಮಾಡಿದಾಗ, ಇಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿಯ ಕಾಯ್ದೆಯನ್ನು ಸಂಸತ್ತು 1985 ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಾಯ್ದೆಯನ್ನು ಅಂಗೀಕರಿಸಿತು. ಇದು ವಿಧಿ 323A ಅಡಿಯಲ್ಲಿ ಬರುತ್ತದೆ. ಇನ್ನು ಈ ಸಂವಿಧಾನದ 323A
ವಿಧಿಯಡಿಯಲ್ಲಿ ಬರುವ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಸಂಸತ್ತು 1985ರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಿತು. ಇದರ ಅಡಿಯಲ್ಲಿಯೇ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂದರೆ CAT ಶಾಟ್ ಎಂಬ ನ್ಯಾಯಮಂಡಳಿಯು ಸ್ಥಾಪನೆಯಾಯಿತು. ಹಾಗಾಗಿ ಇಲ್ಲಿ 4ನೇ ಹೇಳಿಕೆ ಕೂಡ ಸರಿಯಾಗಿದೆ. ಇಲ್ಲಿ ಉತ್ತರ ಆಯ್ಕೆಯನ್ನು ನೋಡುವುದಾದರೆ 2ನೇ ಆಯ್ಕೆ BCD ಇದು ಸರಿಯಾಗಿದೆ. ಇನ್ನು ಈ ಒಂದು ನ್ಯಾಯಮಂಡಳಿಗಳನ್ನು ಸಂವಿಧಾನದಲ್ಲಿ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ನ್ಯಾಯಮಂಡಳಿಗಳನ್ನು ಸಂವಿಧಾನಕ್ಕೆ ಸೇರ್ಪಡಿಸಲಾಯಿತು. ಇದರ ಮುಖ್ಯ ಉದ್ದೇಶ ಅಂದರೆ ಇಲ್ಲಿ ನ್ಯಾಯಮಂಡಳಿಗಳ ಮೇಲಿನ ಹೊರೆ ತಗ್ಗಿಸುವುದು ಮತ್ತು ತಾಂತ್ರಿಕ ವಿಷಯಗಳಲ್ಲಿ ಇದನ್ನು ಪರಿಣಿತ ಮೂಲ ಶೀಘ್ರವಾಗಿ ನ್ಯಾಯ ಒದಗಿಸುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್, ಇಲ್ಲಿ ಜೋಡಣೆಯ ಆಧಾರದ ಮೇಲೆ ನೀಡಿರುವರು. ಇಲ್ಲಿ ಒಂದು ಪಟ್ಟಿಯಲ್ಲಿ ಆಯೋಗವನ್ನು ನೀಡಿದರೆ ಇನ್ನೊಂದು ಪಟ್ಟಿಯಲ್ಲಿ ಡಿಸೆಂಬರ್ 2025ರಂತೆ ಅಧ್ಯಕ್ಷರುಗಳ ಒಂದು ಪಟ್ಟಿಯನ್ನು ನೀಡಿರುವರು. ಈ ಒಂದು ಜೋಡಣೆಗಳು ಸರಿಯಾಗಿವೆನಾ ಅಥವಾ ಇಲ್ಲವಾ ಎಂಬ ಒಂದು ಕ್ವಶನ್ ಅನ್ನು ಇಲ್ಲಿ ಕೇಳಿರುವರು. ಇಲ್ಲಿ ನೀಡಿರುವ 1ನೇ ಜೋಡಿ ನೀತಿ ಆಯೋಗ, ಇದಕ್ಕೆ ಜೋಡಣೆ ನರೇಂದ್ರ ಮೋದಿ, ಮತ್ತು 2ನೇ ಜೋಡಣೆ ಭಾರತದ ಚುನಾವಣಾ ಆಯೋಗ, ಇದಕ್ಕೆ ನೀಡಿರುವ ಜೋಡಿ ಜ್ಞಾನೇಶ್ ಕುಮಾರ್. ಇನ್ನು 3ನೇ ಜೋಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಇದಕ್ಕೆ ನೀಡಿರುವ ಜೋಡಿ ಡಾಕ್ಟರ್ ವಿ ಅನಂತ ನಾಗೇಶ್ವರನ್. ಇನ್ನು 4ನೇ ಜೋಡಿ ಇದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಇದಕ್ಕೆ ನೀಡಿರುವ ಜೋಡಿ ನ್ಯಾಯಮೂರ್ತಿ ಡಾಕ್ಟರ್ SR ನಾಯಕ್. ಇನ್ನು ಆಯ್ಕೆಗಳನ್ನು ಸಂಕೇತ ರೂಪದಲ್ಲಿ ನೀಡಿರುವರು. ಹಾಗಾಗಿ ಬನ್ನಿ ಇದನ್ನು ಅನಲೈಸ್ ಮಾಡೋಣ. ನೀತಿ ಆಯೋಗ ಇದು ಭಾರತ ಸರ್ಕಾರದ ಅತ್ಯುನ್ನತ ನೀತಿ ನಿರೂಪಣಾ ಸಂಸ್ಥೆ ಅಥವಾ ಚಿಂತಕರ ಚಾವಡಿ ಥಿಂಕ್ ಟ್ಯಾಂಕ್ ಆಗಿದ್ದು, ಇದು ಜನವರಿ 1, 2015ರಂದು ಜಾರಿಯಾಯಿತು. ಇದು ಯೋಜನಾ ಆಯೋಗವೊಂದನ್ನು ರದ್ದುಗೊಳಿಸಿ ಆ ಒಂದು ಸ್ಥಾನಕ್ಕೆ ಈ ನೀತಿ ಆಯೋಗವನ್ನು ಜಾರಿಗೆ ತರಲಾಯಿತು. ಇಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಈ ಒಂದು ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಹಾಗಾಗಿ ಇಲ್ಲಿ ನೀಡಿರುವ ಜೋಡಿಯಂತೆ ನೀತಿ ಆಯೋಗದ ಒಂದು ಜೋಡಿ ನರೇಂದ್ರ ಮೋದಿ ಎಂದು ನೀಡಿರುವರು. ಹಾಗಾಗಿ ಇಲ್ಲಿ ನೀತಿ ಆಯೋಗದ ಜೋಡಿ ನರೇಂದ್ರ ಮೋದಿ ಎಂಬುದು ಸರಿಯಾದ ಉತ್ತರವಾಗಿದೆ. ಇನ್ನು ಬನ್ನಿ 2ನೇ ಜೋಡಿ ಸರಿಯಾಗಿದೆನಾ ಅಥವಾ ಇಲ್ಲ ಅಂತ ನೋಡೋಣ. ಭಾರತದ ಚುನಾವಣಾ ಆಯೋಗ, ಇದರ ಜೋಡಿಯನ್ನು ನೀಡಿರುವುದು ಜ್ಞಾನೇಶ್ ಕುಮಾರ್ ಅಂತ. ಬನ್ನಿ ಇದನ್ನು ಅನಲೈಸ್ ಮಾಡೋಣ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಫೆಬ್ರವರಿ 19, 2025ರಂದು ಭಾರತದ 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡವರು ಶ್ರೀ ಜ್ಞಾನೇಶ್ ಕುಮಾರ್ ಅವರು ಈ ಒಂದು ಅಧಿಕಾರವನ್ನು ವಹಿಸಿಕೊಂಡಿರುವುದರಿಂದ ಇಲ್ಲಿ ಈ ಒಂದು ಕ್ವಶನ್ಗೆ ಅಂದರೆ ಈ ಒಂದು ಜೋಡಿ ಕರೆಕ್ಟ್ ಆಗಿದೆ. ಇಲ್ಲಿ ಶ್ರೀ ಜ್ಞಾನೇಶ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿ ಇವರು ರಾಜೀವ್ ಕುಮಾರ್ ಅವರ ನಂತರ ಈ ಒಂದು ಅಧಿಕಾರಕ್ಕೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಇಲ್ಲಿ 2ನೇ ಜೋಡಿಯು ಕೂಡ ಸರಿಯಾಗಿದೆ. ಇನ್ನು 3ನೇದಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಇದರ ಜೋಡಿ ಡಾಕ್ಟರ್ ವಿ ಅನಂತ ನಾಗೇಶ್ವರನ್. ಇದನ್ನು ಇಲ್ಲಿ ಅನಲೈಸ್ ಮಾಡಿದಾಗ ಇಲ್ಲಿ ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಈಗ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶ್ರೀ ವಿ ರಾಮ್ ಸುಬ್ರಮಣಿಯನ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಇಲ್ಲಿ ನೀಡಿರುವ ಜೋಡಿಯು ತಪ್ಪಾಗಿದೆ. ಇನ್ನು 4ನೇ ಜೋಡಿ ಇದು ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಜೋಡಿಯನ್ನು ನೋಡುವುದಾದರೆ ಇಲ್ಲಿ ನೀಡಿರುವ ಜೋಡಿ ನ್ಯಾಯಮೂರ್ತಿ ಡಾಕ್ಟರ್ SR ನಾಯಕ್ ಎಂಬ ಒಂದು ಜೋಡಿಯನ್ನು ನೀಡಿರುವರು. ಈಗ ಇದನ್ನು ಕೂಡ ಅನಲೈಸ್ ಮಾಡಿದಾಗ ಇಲ್ಲಿ ಪ್ರಸ್ತುತ ಕರ್ನಾಟಕದ ರಾಜ್ಯ
ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗಕ್ಕೆ ಪೂರ್ಣಕಾಲಿಕ ಅಧ್ಯಕ್ಷರಿಲ್ಲ. ಆದರೆ ಇವರ ಬದಲಿಗೆ ಈಗ ಈ ಒಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ, ಅಂದರೆ ಇಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಟಿ ಶ್ಯಾಮ್ ಭಟ್ ಅವರು ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಇಲ್ಲಿ ನೀಡಿರುವ ಹೇಳಿಕೆ 4 ತಪ್ಪಾಗಿದೆ ಎಂದು ನನ್ನ ಒಂದು ಅನಲೈಸ್ ಮೂಲಕ ತಿಳಿದು ಬಂದಿದೆ. ಇನ್ನು ಕರೆಕ್ಟ್ ಆನ್ಸರನ್ನು ನಾವು KE ಡಿಪಾರ್ಟ್ಮೆಂಟ್ ಅವರು ನೀಡುವ ಒಂದು ಕೀ ಆನ್ಸರ್ ಮೂಲಕ ತಿಳಿದುಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಇನ್ನು ಇಲ್ಲಿ 3ನೇ ಕ್ವಶನ್ ಕೂಡ ಜೋಡಣೆ ಆಧಾರದ ಮೇಲೆ ಸರಿಯಾದ ಜೋಡಣೆಯ ಗುರುತಿಸಿ ಎಂಬ ಒಂದು ಕ್ವಶನ್ ಅನ್ನು ನೀಡಿರುವರು. ಇಲ್ಲಿ ಪಟ್ಟಿ 1ರಲ್ಲಿ ಅಂತಾರಾಜ್ಯ ಜಲ ವಿವಾದಗಳು ಮತ್ತು ಪಟ್ಟಿ 2ರಲ್ಲಿ ಸಂಬಂಧಿಸಿದ ರಾಜ್ಯಗಳು, ಈ 2 ಜೋಡಣೆಗಳನ್ನು ನೀಡಿರುವರು. ಇಲ್ಲಿ ಮೊದಲ ಜೋಡಣೆ ಕೃಷ್ಣಾ ನದಿ ಅಂದರೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿ, ಇದು ಕರ್ನಾಟಕ, ತೆಲಂಗಾಣ ಮತ್ತು ತಮಿಳುನಾಡು ಎಂಬ ಜೋಡಿ ನೀಡಿರೋರು. 2ನೇ ಜೋಡಿ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ, ಇದು ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ ಎಂಬ ಜೋಡಿಯನ್ನು ನೀಡಿರುವರು. ಹಾಗೂ ಇಲ್ಲಿ 3ನೇ ಜೋಡಿ ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿ, ಇದಕ್ಕೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾ ಎಂಬ ಜೋಡಿಯನ್ನು ನೀಡಿರುವರು. 4ನೇದಾಗಿ ಇಲ್ಲಿ ಮಹದಾಯಿ ಜಲ ವಿವಾದ ನ್ಯಾಯಮಂಡಳಿ, ಇಲ್ಲಿ ಕೂಡ ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎಂಬ ಜೋಡಿಯನ್ನು ನೀಡಿರೋರು. ಬನ್ನಿ ಇಲ್ಲಿ ಅನಲೈಸ್ ಮಾಡಿ ಯಾವ ಜೋಡಿಯೊಂದು ಸರಿಯಾಗಿದೆ ಎಂಬ ಒಂದು ಕ್ವಶನ್ಗೆ ಆನ್ಸರ್ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇಲ್ಲಿ ಅಂತಾರಾಜ್ಯ ಜಲ ವಿವಾದ ಎಂಬುದು ಇಲ್ಲಿ ನಮ್ಮ ಭಾರತದಲ್ಲಿ ಅಂತಾರಾಜ್ಯ ನದಿ ನೀರು ಹಂಚಿಕೆಯ ಒಂದು ಅತ್ಯಂತ ಸೂಕ್ಷ್ಮ ಮತ್ತು ಪ್ರಮುಖ ವಿಷಯವಾಗಿದೆ. ಇಲ್ಲಿ ಸಂವಿಧಾನದ ವಿಧಿ 262ರ ಪ್ರಕಾರ ಈ ಒಂದು ಅಂತಾರಾಜ್ಯ ನದಿ ವಿವಾದಗಳನ್ನು ಬಗೆಹರಿಸಲು ಇಲ್ಲಿ ಸಂಸತ್ತಿಗೆ ವಿಶೇಷ ಅಧಿಕಾರವೊಂದನ್ನು ನೀಡಲಾಗಿದೆ. ಇನ್ನು ಸಂವಿಧಾನದ ವಿಧಿ 262ರ ಅಡಿಯಲ್ಲಿಯೇ ಈ ಒಂದು ಅಂತಾರಾಜ್ಯ ನದಿ ನೀರು ವಿವಾದಗಳ ಕಾಯ್ದೆ 1956 ಈ ಒಂದು ಕಾಯ್ದೆಯನ್ನು ರೂಪಿಸಲಾಗಿದೆ. ಈ ಮೂಲಕವೇ ವಿವಿಧ ನ್ಯಾಯಮಂಡಳಿಗಳನ್ನು ಅಂತಾರಾಜ್ಯ ನದಿ ವಿವಾದವನ್ನು ಬಗೆಹರಿಸಲು ಸ್ಥಾಪಿಸಲಾಗಿದೆ. ಇಲ್ಲಿ ಕ್ವಶನ್ ಪೇಪರಲ್ಲಿ ನೀಡಿರುವ ಮೊದಲ ಜೋಡಿಯಂತೆ ಇಲ್ಲಿ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿ ಇದು ಸ್ಥಾಪನೆಯಾಗಿದ್ದು, ಅಂದರೆ ಇದು ಮೊದಲ ನ್ಯಾಯಮಂಡಳಿ ಸ್ಥಾಪನೆಯಾಗಿದ್ದು 1969ರಲ್ಲಿ. ಈ ಒಂದು ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯು 1969ರಲ್ಲಿ ಕೃಷ್ಣಾ ಮತ್ತು ಗೋದಾವರಿ ನದಿಗಳ ಒಂದು ವಿವಾದಗಳಾಗಿ ಸಾಮಾನ್ಯ ನ್ಯಾಯಮಂಡಳಿಯಾಗಿ ರಚಿಸಲಾಗಿತ್ತು. ನಂತರ ಇದು ಕೃಷ್ಣಾ ನದಿಯ ವಿವಾದವಾಗಿ ಪ್ರತ್ಯೇಕವಾಯಿತು. ಈ ಒಂದು ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ಒಂದು ಮೊದಲ ತೀರ್ಪು 1976ರಲ್ಲಿ ಮೊದಲ ತೀರ್ಪು ನೀಡಿತು. ನಂತರ 2004ರಲ್ಲಿ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿ ರಚನೆಯಾಯಿತು. ಇದು 2010ರಲ್ಲಿ ತನ್ನ ತೀರ್ಪನ್ನು ನೀಡಿತು. ಪ್ರಸ್ತುತ ಈಗ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯು ಯಾವ ರಾಜ್ಯಗಳ ನಡುವೆ ಇದೆ ಅಂದರೆ ಇಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಈ 4 ರಾಜ್ಯಗಳ ನಡುವೆ ಈ ಒಂದು ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ವಿವಾದವು ನಡೆಯುತ್ತಿದೆ. ಇಲ್ಲಿ ನಾವು ಅನಲೈಸ್ ಮಾಡಿದ ಪ್ರಕಾರ ಇಲ್ಲಿ ನೀಡಿರುವ ಜೋಡಿ ತಪ್ಪಾಗಿದೆ. ಅಂದರೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿ ಇದರ ಜೋಡಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಆಗಬೇಕಾಗಿತ್ತು. ಆದರೆ ಇಲ್ಲಿ ನೀಡಿರುವರು ಕರ್ನಾಟಕ, ತೆಲಂಗಾಣ ಮತ್ತು ತಮಿಳುನಾಡು ಎಂಬ ಜೋಡಿ ನೀಡಿರುವುದರಿಂದ ಇದು ತಪ್ಪಾದ ಜೋಡಣೆಯಾಗಿದೆ. ಇನ್ನು 2ನೇ ಜೋಡಿ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ, ಬನ್ನಿ ಇದನ್ನು ಕೂಡ ಅನಲೈಸ್ ಮಾಡಿ ನೋಡೋಣ. ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ಇದು 1990ರಲ್ಲಿ ಸ್ಥಾಪನೆಯಾಯಿತು. ಹಾಗೂ ಇದರ ಒಂದು ಅಂದರೆ 2007ರಲ್ಲಿ ನ್ಯಾಯಮಂಡಳಿಯ ಅಂತಿಮ ತೀರ್ಪು
ನೀಡಿತು. ನಂತರ 2018ರಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಪರಿಷ್ಕರಿಸಿ ಕರ್ನಾಟಕಕ್ಕೆ ಒಂದು ಹೆಚ್ಚಿನ ಪಾಲವನ್ನು ನೀಡಲಾಯಿತು. ಇನ್ನು ಈ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯು ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ರಾಜ್ಯಗಳ ನಡುವೆ ನಡೆಯುತ್ತಿದೆ. ಇನ್ನು ಕೃಷ್ಣಾ ನದಿ ಜಲ ವಿವಾದವು ಕೃಷ್ಣಾ ನದಿ ನೀರಿನ ಹಂಚಿಕೆಗೆ ಸಂಬಂಧಿಸಿದರೆ, ಇದು ಕಾವೇರಿ ನದಿ ಜಲ ವಿವಾದವು ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಿಸಿದೆ. ಇಲ್ಲಿ ಕ್ವಶನ್ ಪೇಪರಲ್ಲಿ ನೀಡಿರುವಂತೆ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಗೆ ಜೋಡಿ ನೀಡಿರುವುದೆಂದರೆ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ. ಹೌದು, ನಾವು ಈಗಾಗಲೇ ಅನಲೈಸ್ ಮಾಡಿದ ಪ್ರಕಾರ ಇಲ್ಲಿ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿಯು ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಇದು ಸರಿಯಾದ ಒಂದು ಜೋಡಣೆಯಾಗಿದೆ. ಇನ್ನು ನೆಕ್ಸ್ಟ್ ಜೋಡಿ ಅಂದರೆ ಇಲ್ಲಿ ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿ. ಇದಕ್ಕೆ ನೀಡಿರುವ ಜೋಡಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾ. ಬನ್ನಿ ಇದನ್ನು ಕೂಡ ಅನಲೈಸ್ ಮಾಡಿ ನೋಡೋಣ. ಇಲ್ಲಿ ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿ ಇದು ಸ್ಥಾಪನೆಯಾಗಿದ್ದು 1969ರಲ್ಲಿ ಸ್ಥಾಪನೆಯಾಯಿತು. ಇನ್ನು ಈ ಒಂದು ನ್ಯಾಯಮಂಡಳಿಯು 1980ರಲ್ಲಿ ತನ್ನ ಅಂತಿಮ ವರದಿಯನ್ನು ನೀಡಿತು. ಇಲ್ಲಿ ಗೋದಾವರಿಯು ಭಾರತದ 2ನೇ ಅತಿ ದೊಡ್ಡ ನದಿಯಾಗಿದ್ದು, ಇಲ್ಲಿ ಈ ಒಂದು ಗೋದಾವರಿ ನದಿಯು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಮಧ್ಯಪ್ರದೇಶ, ಒಡಿಶಾ ಮತ್ತು ಕರ್ನಾಟಕದ ಮೂಲಕ ಹರಿಯುತ್ತದೆ. ಈ ಒಂದು ಗೋದಾವರಿ ನದಿಯು ಒಟ್ಟು 7 ರಾಜ್ಯಗಳ ಮೂಲಕ ಹರಿಯುತ್ತದೆ. ಇನ್ನು ಈ ಗೋದಾವರಿಯ ನ್ಯಾಯಮಂಡಳಿಯ ವಿವಾದವು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಒಡಿಶಾ ರಾಜ್ಯಗಳ ಮಧ್ಯೆ ಇದ್ದು, ಈ ಒಂದು ನ್ಯಾಯಮಂಡಳಿಯು ಜುಲೈ 7, 1980ರಂದು ತನ್ನ ಅಂತಿಮ ತೀರ್ಪನ್ನು ನೀಡುವ ಮೂಲಕ ಇದನ್ನು ಅಂದರೆ ಇಲ್ಲಿ ಈ ಒಂದು ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿ ವಿವಾದವನ್ನು ಬಗೆಹರಿಸಲಾಗಿದೆ. ಹಾಗಾಗಿ ಇಲ್ಲಿ ಭಾರತದ ಪ್ರಮುಖ ಅಂತಾರಾಜ್ಯ ನದಿ ನೀರಿನ ಹಂಚಿಕೆ ವಿವಾದಗಳಲ್ಲಿ ಬಗೆಹರಿಸಲು ಸ್ಥಾಪಿಸಲಾದ ಮೊದಲ ನ್ಯಾಯಮಂಡಳಿಗಳಲ್ಲಿ ಒಂದಾಗಿದೆ ಎಂಬ ಒಂದು ಪಾತ್ರಕ್ಕೆ ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿಯು ಈಗ ಮಹತ್ವ ಪಡೆದಿದೆ. ಇನ್ನು ಕೊನೆಯದಾಗಿ ನೀಡಿರುವ ಜೋಡಿ ಅಂದರೆ ಮಹದಾಯಿ ಜಲ ವಿವಾದ ನ್ಯಾಯಮಂಡಳಿ. ಬನ್ನಿ ಇದನ್ನು ಕೂಡ ಅನಲೈಸ್ ಮಾಡಿ ನೋಡೋಣ. ಇಲ್ಲಿ ಮಹದಾಯಿ ಅಂದರೆ ಕಳಸಾ ಬಂಡೂರಿ ಜಲ ವಿವಾದ ನ್ಯಾಯಮಂಡಳಿ ಕೂಡ ಎನ್ನುವರು. ಈ ಒಂದು ಮಹದಾಯಿ ಜಲ ವಿವಾದ ನ್ಯಾಯಮಂಡಳಿಯು 2010ರಲ್ಲಿ ಸ್ಥಾಪನೆಯಾಯಿತು. ಇಲ್ಲಿ ಈ ಒಂದು ವಿವಾದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಇಲ್ಲಿ ಮಲಪ್ರಭಾ ನದಿಗೆ ನೀರು ತಿರುಗಿಸಲು ಕರ್ನಾಟಕ ಸರ್ಕಾರವು ಕೈಗೆತ್ತಿಕೊಂಡ ಒಂದು ಕಳಸಾ ಬಂಡೂರಿ ನಾಲಾ ಯೋಜನೆಯು ಈ ಒಂದು ವಿವಾದಕ್ಕೆ ಕಾರಣವಾಗಿದೆ. ಈ ಮಹದಾಯಿ ಜಲ ವಿವಾದ ನ್ಯಾಯಮಂಡಳಿಯು ಇದು ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ನಡುವಿನ ಒಂದು ವಿವಾದವಾಗಿದ್ದು 2018ರಲ್ಲಿ ಈ ಒಂದು ನ್ಯಾಯಮಂಡಳಿಯ ಅಂತಿಮ ತೀರ್ಪು ನೀಡಲಾಯಿತು. ಹಾಗಾಗಿ ಈ ಕ್ವಶನ್ ಪೇಪರ್ನಲ್ಲಿ ನೀಡಿರುವ ಜೋಡಿಯನ್ನು ಅನಲೈಸ್ ಮಾಡಿ ನೋಡಿದಾಗ 4ನೇ ಜೋಡಿಯು ಸರಿಯಾಗಿದೆ. ಇಲ್ಲಿ ನಾವು ಅನಲೈಸ್ ಮಾಡಿದ ಪ್ರಕಾರ ಇಲ್ಲಿ ಸಂಕೇತಗಳು ಅಂದರೆ ಬಿ ಮತ್ತು ಡಿ ಎಂಬ ಸಂಕೇತ ಸರಿಯಾಗಿದೆ ಎಂಬ ಒಂದು ಅನಲೈಸ್ ಮೂಲಕ ತಿಳಿದು ಬಂದಿದೆ. ಇನ್ನು ನೆಕ್ಸ್ಟ್ ಕ್ವಶನ್, ಇದು ಜುಲೈ 4, 2024ರಂದು ಶಾಂಘೈ ಸಹಕಾರಿ ಸಂಸ್ಥೆ SCO ಶಾಂಘೈ ಸಹಕಾರ ಸಂಸ್ಥೆ ಖಾಯಂ ಸದಸ್ಯತ್ವವನ್ನು ಪಡೆದ ದೇಶ ಯಾವುದು ಅಂತ ಇಲ್ಲಿ ಕೇಳಿರೋರು. ಆಪ್ಷನ್ 1 ಭಾರತ, ಆಪ್ಷನ್ 2 ಬೆಲಾರಸ್, ಆಪ್ಷನ್ 3 ಇರಾನ್, ಆಪ್ಷನ್ 4 ಪಾಕಿಸ್ತಾನ್. ಈ 4 ಆಪ್ಷನ್ಗಳಲ್ಲಿ ನಾವು ಈ ಒಂದು ಕ್ವಶನ್ ಅನ್ನು ಅನಲೈಸ್ ಮಾಡಿ ನೋಡೋಣ ಬನ್ನಿ. ಇಲ್ಲಿ ಶಾಂಘೈ ಸಹಕಾರಿ ಸಂಸ್ಥೆ, ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಎನ್ನುವುದು ಇದು ಯುರೇಷಿಯಾ ವಲಯದ 8 ರಾಷ್ಟ್ರಗಳ ನಡುವಿನ ಒಂದು ರಾಜಕೀಯ, ಆರ್ಥಿಕ ಮತ್ತು
ಭದ್ರತಾ ಮೈತ್ರಿಕೂಟವಾಗಿದೆ. ಸಾಮಾನ್ಯವಾಗಿ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೂರ್ವದ ಒಕ್ಕೂಟ ಎನ್ನುವರು. ಈ ಒಂದು ಶಾಂಘೈ ಸಹಕಾರಿ ಸಂಸ್ಥೆ ಸ್ಥಾಪನೆಯಾಗಿದ್ದು ಇದು ಜೂನ್ 15, 2001ರಲ್ಲಿ ಚೀನಾದ ಶಾಂಘೈನಲ್ಲಿ ಸ್ಥಾಪನೆಯಾಯಿತು. ಇನ್ನು ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ನ ಇಂಪಾರ್ಟೆಂಟ್ ಗೋಲ್ ಅಂದರೆ ಇಲ್ಲಿ ಭಯೋತ್ಪಾದನೆ, ಪ್ರತ್ಯೇಕತಾವಾದ ಮತ್ತು ಧಾರ್ಮಿಕ ಉಗ್ರವಾದದ ವಿರೋಧ ಹೋರಾಟವು ಈ ಒಂದು SCOನ ಇಂಪಾರ್ಟೆಂಟ್ ಗೋಲ್ ಆಗಿದೆ. ಮತ್ತು ಆರ್ಥಿಕ ಸಹಕಾರ ದೃಷ್ಟಿಯಿಂದ ಇದು ವ್ಯಾಪಾರ, ಇಂಧನ ಮತ್ತು ಸಾರಿಗೆ ಸಂಪರ್ಕವನ್ನು ವೃದ್ಧಿಸುವುದು ಇದರ ಒಂದು ಇಂಪಾರ್ಟೆಂಟ್ ಗೋಲ್ ಆಗಿದೆ. ಇನ್ನು ಈ ಕ್ವಶನ್ ಪೇಪರಲ್ಲಿ ನೀಡಿರುವಂತೆ ಜುಲೈ 4, 2024ರಂದು ಕಜಕಿಸ್ತಾನದ ಅಸ್ತಾನಾದಲ್ಲಿ ನಡೆದ 24ನೇ ಶೃಂಗಸಭೆಯಲ್ಲಿ ಈ ಶಾಂಘೈ ಸಹಕಾರಿ ಸಂಸ್ಥೆ ಅಂದರೆ SCOನ 10ನೇ ಖಾಯಂ ಸದಸ್ಯತ್ವವನ್ನು ಪಡೆದ ದೇಶ ಅಂದರೆ ಇದು ಬೆಲಾರಸ್ ಆಗಿದೆ. ಇಲ್ಲಿ ಬೆಲಾರಸ್ ಅನ್ನು ಪೂರ್ಣ ಸದಸ್ಯತ್ವನ್ನಾಗಿ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ನಮ್ಮ ಅನಲೈಸ್ ಪ್ರಕಾರ ಜುಲೈ 4, 2024ರಂದು ಕಜಕಿಸ್ತಾನದ ಅಸ್ತಾನಾದಲ್ಲಿ ನಡೆದ ಶಾಂಘೈ ಸಹಕಾರಿ ಸಂಸ್ಥೆಯ ಶೃಂಗಸಭೆಯಲ್ಲಿ ಬೆಲಾರಸ್ ಅಧಿಕೃತವಾಗಿ ಖಾಯಂ ಸದಸ್ಯತ್ವವನ್ನು ಪಡೆಯಿತು. ಇದು 10ನೇ ಖಾಯಂ ಸದಸ್ಯತ್ವವನ್ನು ಪಡೆದ ಅಧಿಕೃತ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ. ಹಾಗಾಗಿ ಇಲ್ಲಿ ನಮಗೆ ಅನಲೈಸ್ ಮೂಲಕ ತಿಳಿದಿರುವ ಸರಿಯಾದ ಉತ್ತರ ಬೆಲಾರಸ್ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್, ಪಂಚಾಯತ್ ರಿಲೇಟೆಡ್ ಕ್ವಶನ್ ನೀಡಿರೋರು. ಇಲ್ಲಿ ಕಾಲಾನುಕ್ರಮವಾಗಿ GVK ರಾವ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಪಂಚಾಯತ್ಗಳ ಅನುಸೂಚಿತ ಪ್ರದೇಶಗಳಿಗೆ ವಿಸ್ತರಿಸುವ ಉಪಬಂಧಗಳ ಕಾಯ್ದೆ ಮತ್ತು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈ 4 ಸಂಕೇತಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಎಂಬ ಒಂದು ಕ್ವಶನನ್ನು ಇಲ್ಲಿ ಈ ಒಂದು ಕ್ವಶನ್ ಪೇಪರಲ್ಲಿ ನೀಡಿರುವರು. ಹಾಗಾದರೆ ಬನ್ನಿ ಇದನ್ನು ಅನಲೈಸ್ ಮಾಡುತ್ತಾ ಈ ಒಂದು ಕ್ವಶನ್ನ ಆನ್ಸರ್ ತಿಳಿದುಕೊಳ್ಳೋಣ. ಇಲ್ಲಿ ಕಾಲಾನುಕ್ರಮವಾಗಿ ಅಂದಾಗ ಇಲ್ಲಿ ಮೊದಲನೆಯದಾಗಿ ಅಶೋಕ್ ಮೆಹ್ತಾ ಸಮಿತಿ, ಇದು 1977ರಲ್ಲಿ ಈ ಒಂದು ಸಮಿತಿಯನ್ನು ನೇಮಿಸಲಾಯಿತು. ನಂತರ GVK ರಾವ್ ಅವರ ಸಮಿತಿಯನ್ನು 1985ರಲ್ಲಿ ನೇಮಿಸಲಾಯಿತು. ಇನ್ನು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು 1992ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಜಾರಿಗೊಳಿಸಲಾಯಿತು. ಇನ್ನು ಪಂಚಾಯತ್ಗಳ ಕಾಯ್ದೆ ಅಂದರೆ ಪೇಸಾ ಕಾಯ್ದೆ, ಇದು ಅನುಸೂಚಿತ ಪ್ರದೇಶಗಳಿಗೆ ವಿಸ್ತರಿಸುವುದು. ಈ ಒಂದು ಪಂಚಾಯತ್ ಕಾಯ್ದೆಯು 1996ರಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಹಾಗಾಗಿ ಇಲ್ಲಿ ಕ್ವಶನ್ ಪೇಪರಲ್ಲಿ ನೀಡಿರುವಂತೆ ಸಂಕೇತಗಳನ್ನು ಬಳಸಿ ಉತ್ತರಿಸುವುದಾದರೆ ಇಲ್ಲಿ ಆಯ್ಕೆ 2 BADC ಎಂಬುದು ಸರಿಯಾಗಿದೆ. ಇನ್ನು ಇದರ ವಿಸ್ತೀರ್ಣ ಅಂದರೆ ವಿವರವನ್ನು ನೋಡುವುದಾದರೆ ಅಶೋಕ್ ಮೆಹ್ತಾ ಸಮಿತಿ, ಇದು ಜನತಾ ಸರ್ಕಾರವು ಬಲವಂತ್ ರಾಯ್ ಮೆಹ್ತಾ ಸಮಿತಿಯ ನಂತರ ಈ ಪಂಚಾಯತ್ ವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸಲು ಈ ಒಂದು ಅಶೋಕ್ ಮೆಹ್ತಾ ಸಮಿತಿಯನ್ನು ನೇಮಿಸಲಾಯಿತು. ಈ ಒಂದು ಸಮಿತಿಯು ಅಂದರೆ ಅಶೋಕ್ ಮೆಹ್ತಾ ಸಮಿತಿಯು 3 ಹಂತದ ಬದಲು 2 ಹಂತದ ಪಂಚಾಯತ್ ವ್ಯವಸ್ಥೆಗೆ ಶಿಫಾರಸು ಮಾಡಿತು. ಇಲ್ಲಿ 2 ಹಂತದ ಅಂದರೆ ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಎಂಬ ಒಂದು 2 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಈ ಅಶೋಕ್ ಮೆಹ್ತಾ ಸಮಿತಿಯು ಶಿಫಾರಸು ಮಾಡಿತು. ಈ ಶಿಫಾರಸನ್ನು ಅಂದರೆ ಈ ಸಮಿತಿಯನ್ನು 1977ರಲ್ಲಿ ನೇಮಿಸಲಾಯಿತು. ಇನ್ನು GVK ರಾವ್ ಸಮಿತಿ, ಈ ಸಮಿತಿಯು ಯೋಜನಾ ಆಯೋಗವು ಗ್ರಾಮೀಣಾಭಿವೃದ್ಧಿ ಮತ್ತು ಬಡತನದ ನಿರ್ಮೂಲನಾ ಕಾರ್ಯಕ್ರಮಗಳ ಪರಿಶೀಲನೆಗಾಗಿ ಈ ಒಂದು GVK ರಾವ್ ಸಮಿತಿಯನ್ನು ನೇಮಿಸಲಾಗಿತ್ತು. ಇದು 1985ರಲ್ಲಿ
ಪಂಚಾಯತ್ ರಾಜ್ ವ್ಯವಸ್ಥೆಯು ಅಧಿಕಾರಶಾಹಿಯಿಂದಾಗಿ ಬಲಹೀನಗೊಳ್ಳುವುದನ್ನು ಗಮನಿಸಿ ಈ ಜಿ.ವಿ.ಕೆ. ರಾವ್ ಸಮಿತಿಯು ಇದನ್ನು ಬೇರಿಲ್ಲದ ಹುಲ್ಲು ಎಂದು ಕರೆಯಿತು. ಈ ಒಂದು ಜಿ.ವಿ.ಕೆ. ರಾವ್ ಸಮಿತಿಯು 1985ರಲ್ಲಿ ರಚನೆಯಾಗಿದ್ದು ಇದು ಜಿಲ್ಲಾ ಪರಿಷತ್ತಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕು ಮತ್ತು ನಿಯಮಿತವಾಗಿ ಚುನಾವಣಾ ನಡೆಸಬೇಕು ಎಂಬ ಒಂದು ಶಿಫಾರಸನ್ನು ಜಿ.ವಿ.ಕೆ. ರಾವ್ ಸಮಿತಿಯು ಮಾಡಿತು. ಈ ಜಿ.ವಿ.ಕೆ. ರಾವ್ ಸಮಿತಿಯು 1985ರಲ್ಲಿ ಈ ಒಂದು ಸಮಿತಿಯನ್ನು ನೇಮಿಸಲಾಗಿತ್ತು. ಇನ್ನು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಇದು ಭಾರತದ ಪಂಚಾಯತ್ ರಾಜ್ ಇತಿಹಾಸದಲ್ಲೇ ಒಂದು ಇಂಪಾರ್ಟೆಂಟ್ ಟಾಪಿಕ್ ಕಾನ್ಸೆಪ್ಟ್ ಆಗಿದೆ. ಇಲ್ಲಿ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಂತೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲು 1992ರಲ್ಲಿ ಸಂವಿಧಾನದ ಭಾಗ 9 ಮತ್ತು 11ನೇ ಅನುಸೂಚಿಯನ್ನು ಸೇರಿಸಲಾಯಿತು. ಇದರಂತೆ ಇಲ್ಲಿ ದೇಶದಾದ್ಯಂತ ಕಡ್ಡಾಯವಾಗಿ 3 ಹಂತದ ಪಂಚಾಯತ್ ವ್ಯವಸ್ಥೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಂಬ 3 ಹಂತದ ಪಂಚಾಯತ್ ವ್ಯವಸ್ಥೆಗಳು ಮತ್ತು ಮಹಿಳೆಯರಿಗೆ ಅದರಲ್ಲಿಯೂ 1/3 ಭಾಗ ಮೀಸಲಾತಿಯನ್ನು ಮಹಿಳೆಯರಿಗೆ ನೀಡುವುದಾಗಿ ಇಲ್ಲಿ ಈ ಒಂದು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರ ಮೂಲಕ ಜಾರಿಗೆ ತರಲಾಯಿತು. ಇನ್ನು ಪೇಸಾ ಕಾಯ್ದೆ 1996. ಇದು ಪಂಚಾಯತ್ಗಳ ಕಾಯ್ದೆ ಅನುಸೂಚಿತ ಪ್ರದೇಶಗಳಿಗೆ ವಿಸ್ತರಿಸುವ ಒಂದು ಪಂಚಾಯತ್ಗಳ ಕಾಯ್ದೆ. ಇದನ್ನೇ ಪೇಸಾ ಕಾಯ್ದೆ 1996 ಎನ್ನಲಾಗುತ್ತದೆ. ಇನ್ನು 1986ರ ಪೇಸಾ ಕಾಯ್ದೆಯಂತೆ 73ನೇ ತಿದ್ದುಪಡಿ ನಿಯಮಗಳು ಸಂವಿಧಾನದ 5ನೇ ಅನುಸೂಚಿಯಲ್ಲಿರುವ ಆದಿವಾಸಿ ಅಥವಾ ಬುಡಕಟ್ಟು ಪ್ರದೇಶಗಳಿಗೆ ನೇರವಾಗಿ ಅನ್ವಯವಾಗುತ್ತಿರಲಿಲ್ಲ. ಹಾಗಾಗಿ ಇಲ್ಲಿ ಬುಡಕಟ್ಟು ಜನರ ಸಾಂಪ್ರದಾಯಿಕ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರಿಗೆ ಸ್ವಯಂ ಆಡಳಿತದ ಹಕ್ಕು ನೀಡಲು ಈ ಒಂದು ಪೇಸಾ ಕಾಯ್ದೆ 1996 ಜಾರಿಗೆ ತರಲಾಯಿತು. ಈ ಪೇಸಾ ಕಾಯ್ದೆ 1996 ಇದು ಗ್ರಾಮ ಸಭೆಗೆ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಹೆಚ್ಚಿನ ಒಂದು ಅಧಿಕಾರವನ್ನು ನೀಡುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಲಕ್ಷದ್ವೀಪ ಸಮೂಹದಲ್ಲಿರುವ ಯಾವ ದ್ವೀಪವನ್ನು ಭಾರತ ಸರ್ಕಾರವು ಇತ್ತೀಚೆಗೆ ರಕ್ಷಣಾ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕ್ರಮಗಳನ್ನು ಪ್ರಾರಂಭಿಸಿದೆ? ಇದಕ್ಕೆ ನೀಡಿರುವ ಆಯ್ಕೆ ಮಿನಿಕಾಯ್ ದ್ವೀಪ, ಆಯ್ಕೆ 2 ಬಿಟ್ರಾ ದ್ವೀಪ, ಆಯ್ಕೆ 3 ಅಗತಿ ದ್ವೀಪ, ಆಯ್ಕೆ 4 ಕವರಟ್ಟಿ ದ್ವೀಪ. ಈ ಒಂದು ಕ್ವಶನ್ ಅನ್ನು ನಾವು ಇಲ್ಲಿ ಅನಲೈಸ್ ಮಾಡಿ ನೋಡಿದಾಗ ಇಲ್ಲಿ ಭಾರತ ಸರ್ಕಾರವು ಇತ್ತೀಚೆಗೆ ಲಕ್ಷದ್ವೀಪ ಸಮೂಹದ ಮಿನಿಕಾಯ್ ದ್ವೀಪವನ್ನು ರಕ್ಷಣಾ ಮತ್ತು ತಂತ್ರಜ್ಞಾನದ ಉದ್ದೇಶಗಳಿಗಾಗಿ ಇಲ್ಲಿ ವಿಶೇಷವಾಗಿ ಅಭಿವೃದ್ಧಿಪಡಿಸಲು ಕ್ರಮಗಳನ್ನು ಕೈಗೊಂಡಿದೆ. ಇನ್ನು ಈ ರಕ್ಷಣಾ ಮತ್ತು ಕಾರ್ಯತಂತ್ರದ ಉದ್ದೇಶಗಳ ಒಂದು ಭಾಗವಾಗಿಯೇ ಮಿನಿಕಾಯ್ ದ್ವೀಪದಲ್ಲಿ INS ಜಟಾಯು ಎಂಬ ಒಂದು ನೌಕಾ ನೆಲೆಯನ್ನು ಸ್ಥಾಪಿಸಲಾಗಿದೆ. ಇನ್ನು ಮಿನಿಕಾಯ್ ದ್ವೀಪ ಇದು ಲಕ್ಷದ್ವೀಪ ಸಮೂಹದ ದಕ್ಷಿಣ ತುದಿಯಲ್ಲಿರುವ ದ್ವೀಪವಾಗಿದ್ದು ಇದು ಅಂತಾರಾಷ್ಟ್ರೀಯ ಹಡಗು ಸಂಚಾರಿ ಮಾರ್ಗವಾದ 9 ಡಿಗ್ರಿ ಚಾನೆಲ್ಗೆ ಇದು ಅತ್ಯಂತ ಸಮೀಪದಲ್ಲಿದೆ. ಹಾಗಾಗಿಯೇ ಇಲ್ಲಿ ಮಾರ್ಚ್ 2024ರಂದು ಭಾರತೀಯ ನೌಕಾಪಡೆಯು ಇಲ್ಲಿ INS ಜಟಾಯು ಎಂಬ ಒಂದು ನೌಕಾ ನೆಲೆಯನ್ನು ಸ್ಥಾಪಿಸಿದೆ. ಇನ್ನು ಮಿನಿಕಾಯ್ ದ್ವೀಪವನ್ನು ರಕ್ಷಣಾತ್ಮಕವಾಗಿ ಬಲಪಡಿಸುವುದು ಭಾರತದ ಸಾಗರ್ ನೀತಿಯ ಒಂದು ಭಾಗ ಕೂಡವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್, 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಮ್ಯಾಚ್ ದ ಫಾಲೋವಿಂಗ್ ಬೇಸರ್ ಕ್ವಶನ್ ಒಂದನ್ನು ಇಲ್ಲಿ ನೀಡಿರುವರು.
ಇಲ್ಲಿ ಪಟ್ಟಿ 1ರಲ್ಲಿ ವಿಜೇತರು ಮತ್ತು ಪಟ್ಟಿ 2ರಲ್ಲಿ ಚಲನಚಿತ್ರಗಳನ್ನು ನೀಡಿರುವರು. ಪಟ್ಟಿ 1 ಅಂದರೆ ಇಲ್ಲಿ ರಾಣಿ ಮುಖರ್ಜಿ, ವಿಕ್ರಾಂತ್ ಮೇಶಿ, ಶಾರುಖ್ ಖಾನ್, ಸುದೀಪ್ತೋ ಸೇನ್ ಎಂಬ 4 ಹೆಸರುಗಳನ್ನು ಇಲ್ಲಿ ಪಟ್ಟಿ 1ರಲ್ಲಿ ನೀಡಿರುವರು. ಇನ್ನು ಪಟ್ಟಿ 2ರಲ್ಲಿ ದಿ ಕೇರಳ ಸ್ಟೋರಿ, 12th ಫೇಲ್, ಜವಾನ್, ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಮತ್ತು ಪಾರ್ಕಿಂಗ್ ಎಂಬ 5 ಹೇಳಿಕೆಯ ಒಂದು ಪಟ್ಟಿಯನ್ನು ನೀಡಿರುವರು. ಈ ಒಂದು ಮ್ಯಾಚ್ಡ್ ದ ಫಾಲೋವಿಂಗ್ ಕ್ವಶನ್ ಅನ್ನು ಅನಲೈಸ್ ಮಾಡುವ ಪ್ರಯತ್ನ ಮಾಡೋಣ ಬನ್ನಿ. ಇಲ್ಲಿ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತರಂತೆ ಇಲ್ಲಿ ಸುದೀಪ್ತೋ ಸೇನ್ ಅವರು ದಿ ಕೇರಳ ಸ್ಟೋರಿ ಎಂಬ ಒಂದು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅಂದರೆ ಇಲ್ಲಿ ಸುದೀಪ್ತೋ ಸೇನ್ ಅವರು ದಿ ಕೇರಳ ಸ್ಟೋರಿ ಎಂಬ ಚಲನಚಿತ್ರದಲ್ಲಿ ವಿಜೇತರಾಗಿದ್ದಾರೆ. ಇಲ್ಲಿ ಇವರು ದಿ ಕೇರಳ ಸ್ಟೋರಿಯ ಚಲನಚಿತ್ರದ ಅತ್ಯುತ್ತಮ ನಿರ್ದೇಶಕರಾಗಿ ಈ ಒಂದು ವಿಜೇತಕ್ಕೆ ಪಾತ್ರರಾಗಿರುವರು. ಇನ್ನು ನೆಕ್ಸ್ಟ್ ವಿಕ್ರಾಂತ್ ಮೇಶಿ ಇವರು 12th ಫೇಲ್ ಎಂಬ ಒಂದು ಚಲನಚಿತ್ರದ ಅತ್ಯುತ್ತಮ ನಟ ಅಂದರೆ ಬೆಸ್ಟ್ ಆ್ಯಕ್ಟರ್ ಆಗಿ ವಿಜೇತರಾಗಿದ್ದಾರೆ. ಇನ್ನು ಈ ಒಂದು 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಪ್ರಕಾರ ಇಲ್ಲಿ ಶಾರುಖ್ ಖಾನ್ ಅವರು ಜವಾನ್ ಎಂಬ ಚಲನಚಿತ್ರದ ಮೂಲಕ ಇವರು ಅತ್ಯುತ್ತಮ ನಟ ಅಂದರೆ ಬೆಸ್ಟ್ ಆ್ಯಕ್ಟರ್ ಆಗಿ ವಿಜೇತರಾಗಿದ್ದಾರೆ. ಇನ್ನು ರಾಣಿ ಮುಖರ್ಜಿ ಅವರು ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಎಂಬ ಒಂದು ಚಲನಚಿತ್ರದ ಮೂಲಕ ಅತ್ಯುತ್ತಮ ನಟಿ ಅಂದರೆ ಬೆಸ್ಟ್ ಆ್ಯಕ್ಟ್ರೆಸ್ ಎಂಬ ಒಂದು ಪ್ರಶಸ್ತಿಗೆ ಇವರು ಪಾತ್ರರಾಗಿದ್ದಾರೆ. ಇನ್ನು 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಂತೆ ಇಲ್ಲಿ ಪಾರ್ಕಿಂಗ್ ಎಂಬ ಒಂದು ಆಪ್ಷನ್ ಕೂಡ ನೀಡಿರುವರು. ಪಾರ್ಕಿಂಗ್ ಎಂಬುದು ತಮಿಳು ಚಲನಚಿತ್ರವಾಗಿದ್ದು ಇಲ್ಲಿ MS ಭಾಸ್ಕರ್ ಅವರು ಕೂಡ ಪಾರ್ಕಿಂಗ್ ಎಂಬ ಚಲನಚಿತ್ರಕ್ಕೆ ಇವರು ಅತ್ಯುತ್ತಮ ಪೋಷಕ ನಟ ಎಂಬ ಒಂದು ವಿಜೇತಕ್ಕೆ ಪಾತ್ರರಾಗಿದ್ದಾರೆ. ಹಾಗಾಗಿ ನಾವು ಅನಲೈಸ್ ಮಾಡಿ ನೋಡಿದಾಗ ಇಲ್ಲಿ ಸಂಕೇತ 1 ಅಂದರೆ ಆಯ್ಕೆ 1 ಇಲ್ಲಿ ಸರಿಯಾಗಿದೆ. ಇನ್ನು ಇಷ್ಟು ಕ್ವಶನ್ಗಳನ್ನು ವಿವರವಾಗಿ ಸಾಲ್ವ್ ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿರುವೆ. ಈ ಒಂದು ನನ್ನ ಸಣ್ಣ ಪ್ರಯತ್ನವು ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಅಂದರೆ ಇಲ್ಲಿ ಈ ಒಂದು ಕ್ಲಾಸನ್ನು ಮುಕ್ತಾಯಗೊಳಿಸುತ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡುವ ಒಂದು ಪ್ರಯತ್ನವನ್ನು ಮಾಡುತ್ತೇನೆ. ಇದು ನಿಮಗೆ ಸಹಾಯವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ವಂದೇ ಮಾತರಂ.